ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಕುಟುಂಬಸ್ಥರು, ಸ್ನೇಹಿತರು. ಎಲ್ರಿಗೂ ಕೂಡ ಒಂದು ದೊಡ್ಡ ಆಘಾತ ಇದು. ಬಹಳ ದಕ್ಷ ಅಧಿಕಾರಿಯಾಗಿದ್ರು, ಶಾಂತ ಸ್ವಭಾವದವರಾಗಿದ್ರು, ಅವರ ಜೊತೆ ಕೆಲಸ ಮಾಡಿದವರು, ಅವರನ್ನ ಹತ್ತಿರದಿಂದ ನೋಡಿದವರು ಹೇಳ್ತಾ ಇರುವಂತ ಮಾತಿದೆ. ಬಿಹಾರ್ ಮೂಲದ ಓಂ ಪ್ರಕಾಶ್ ಅವರು 1981ರ ಬ್ಯಾಚ್ನ ಕರ್ನಾಟಕ ಕೇಡರ್ IPS ಅಧಿಕಾರಿಯಾಗಿದ್ದರು. ನಿವೃತ್ತ DGIGP 2017ರಲ್ಲಿ ರಿಟೈರ್ ಆಗಿದ್ರು. ನಿವೃತ್ತ DGIGP ಹತ್ಯೆಗೆ ಕಾರಣವಾಯಿತಾ ಪತ್ನಿಯ ಮಾನಸಿಕ ಕಾಯಿಲೆ. ಸ್ಕಿಜೋಫ್ರೇನಿಯಾ ಸಮಸ್ಯೆಯಿಂದ ಬಳಲ್ತಾ ಇದ್ರು ಓಂ ಪ್ರಕಾಶ್ ಪತ್ನಿ. ಕಳೆದ 12 ವರ್ಷದಿಂದ ಇದಕ್ಕಾಗಿ ಚಿಕಿತ್ಸೆ ಪಡಿತಾ ಇದ್ರು ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ. ಏನಿದು ಸ್ಕಿಜೋಫ್ರೇನಿಯಾ? ಸದಾ ತಮ್ಮದೇ ಆದಂತಹ ಭ್ರಮ ಲೋಕದಲ್ಲಿ ಈ ಸ್ಕಿಜೋಫ್ರೇನಿಯಾ ರೋಗಿಗಳಿರ್ತಾ ಇದ್ರು. ಯಾವುದೋ ವಿಚಾರವನ್ನ ಒಂದು ಕಲ್ಪನೆ ಮಾಡಿಕೊಂಡು ಆತಂಕ ಪಡ್ತಾರೆ ರೋಗಿಗಳು. ಒಂದು ಮಾನಸಿಕ ಕಾಯಿಲೆ ಸ್ಕಿಜೋಫ್ರೇನಿಯಾ. ತಮ್ಮಷ್ಟಕ್ಕೆ ತಾವೇ ಯಾವುದೋ ವಿಚಾರವನ್ನ ಕಲ್ಪನೆ ಮಾಡಿಕೊಂಡು ಆತಂಕ ಪಡ್ತಾ ಇರ್ತಾರೆ. ಸದಾ ತಮ್ಮದೇ ಭ್ರಮೆಯ ಲೋಕದಲ್ಲಿರ್ತಾರೆ. ಇದೇ ಕಾಯಿಲೆಯಿಂದ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಬಳಲ್ತಾ ಇದ್ರು. 12 ವರ್ಷದಿಂದ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರು ಓಂ ಪ್ರಕಾಶ್. ಇದೇ ಕಾಯಿಲೆಯಿಂದ ಓಂ ಪ್ರಕಾಶ್ ಮೇಲೆ ಇನ್ನಸಲ್ಲದ ಆರೋಪವನ್ನ ಮಾಡ್ತಾ ಇದ್ರಂತೆ ಪತ್ನಿ. ಗನ್ ಹಿಡಿದು ಭಯ ಪಡಿಸ್ತಿದ್ದಾರೆ ಅಂತ ಸಂಬಂಧಿಕರಿಗೆ ದೂರ್ತಾ ಇದ್ರು. ಈ ಬಗ್ಗೆ ಫ್ಯಾಮಿಲಿ ಗ್ರೂಪ್ ನಲ್ಲಿ ಮೆಸೇಜ್ ಕೂಡ ಮಾಡಿದ್ರು ಪತ್ನಿ ಪಲ್ಲವಿ. IPS ಅಧಿಕಾರಿಗಳ ಗ್ರೂಪ್ ನಲ್ಲೂ ಕೂಡ ಪತ್ನಿ ಮೆಸೇಜ್ ಹಾಕಿದ್ರು. आप घर में बड़े हो, प्लीज हिम्मत रखो। दीदी को साइड में ले लो। बढ़िए सर, आप हिम्मत रखिए भाई साहब। घर में आप ही बड़े, घर में आप ही बड़े, आपको हिम्मत रखना पड़ेगा प्लीज। घर में आप बड़े सर भाई साहब, ऊपर का जगह पे आप ही ऊपर का जी मेरे लिए बड़े सर, प्लीज हिम्मत रखिए। दीदी हिम्मत रखिए, आप घर में बड़े हो। ಒಂದು ಕಡೆ ಪ್ರಕರಣದ ತನಿಖೆ ನಡೀತಾ ಇದೆ. ಈ ಪ್ರಕರಣದಲ್ಲಿ ಓಂ ಪ್ರಕಾಶ್ ಅವರ ಪತ್ನಿ ಮತ್ತು ಮಗಳ ಅರೆಸ್ಟ್ ಆಗಿದೆ. ಇನ್ನೊಂದು ಕಡೆ ಕುಟುಂಬಸ್ಥರ ಆಕ್ರಂದನ ನೋಡ್ತಾ ಇದ್ದೀವಿ. ಇವತ್ತು ಪೋಸ್ಟ್ ಮಾರ್ಟಮ್ ಆಯಿತು, ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಆಯಿತು. ಕೆಲವೇ ಹೊತ್ತಲ್ಲಿ ಅಂತ್ಯ ಸಂಸ್ಕಾರ ನಡೆದಿದೆ. ಸ್ನೇಹಿತರು, ಕುಟುಂಬಸ್ಥರು ಅಂತಿಮ ದರ್ಶನ ಪಡಿತಾ ಇದ್ದಾರೆ. ಅದರ ಲೈವ್ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀವಿ. ಎಲ್ಲರಿಗೂ ದೊಡ್ಡ ಆಘಾತದ ಸುದ್ದಿ. ತನಿಖೆ ಆಗಬೇಕಾಗಿದೆ ಈ ಪ್ರಕರಣದ ಬಗ್ಗೆ. ಆಸ್ತಿಯ ವಿಚಾರವಾಗಿಯೇ ಈ ಹತ್ಯೆ ನಡೀತಾ, ಅದರ ಬಗ್ಗೆ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಎಲ್ಲ ಆಯಾಮಗಳಲ್ಲೂ ಪೊಲೀಸರ ತನಿಖೆ ನಡೀತಾ ಇದೆ. ಆದರೆ ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ ಓಂ ಪ್ರಕಾಶ್ ಅವರ ಮಗಳು ಕೃತಿ ಅಂತಲೂ ಹೇಳಲಾಗ್ತಾ ಇದೆ. ಓಂ ಪ್ರಕಾಶ್ ಹತ್ಯೆ ಟೈಮಲ್ಲಿ ಮಗಳು ಮನೇಲೇ ಇತ್ತು. ಗಂಡ ಹೆಂಡತಿ ನಡುವೆ ಜಗಳ ಶುರುವಾಗುತ್ತೆ. ಆಗ ಅಲ್ಲೇ ಲಿವಿಂಗ್ ಏರಿಯಾದಲ್ಲಿ ಕೃತಿ ಇದ್ದಂತೆ. ಇದನ್ನ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿಯೇ ಕೊಟ್ಟಂತ ಸ್ಟೇಟ್ಮೆಂಟ್. ಮಗಳಿಲ್ಲೇ ಇತ್ತು. ಜಗಳ ಜೋರಾಗ್ತಾ ಇದ್ದಂತೆ ಮಗಳನ್ನ ಮೇಲ್ಗಡೆ ರೂಮಿಗೆ ಕಳಿಸ್ದೆ, ಲಾಕ್ ಮಾಡಿದೆ ಅಂತ. ಅದೇ ಹತ್ಯೆಯ ನಂತರ ಕೃತಿ ಅಲ್ಲಿರ್ಲಿಲ್ಲ, ಎಸ್ಕೇಪ್ ಆಗಿತ್ತು. ಲೊಕೇಶನ್ ಟ್ರೇಸ್ ಮಾಡಿದಾಗ ಪೊಲೀಸರಿಗೆ ಸಿಕ್ಕಿದ್ದು HSR ಲೇಔಟ್ನ ಬಾರ್ನಲ್ಲಿ ಮಗಳು ಕೃತಿ ಕುಡಿತಾ ಕೂತು. ಆನಂತರ ವಶಕ್ಕೆ ಪಡೆದಿದ್ದಾರೆ. ಆಕೆ ಪೊಲೀಸರ ಮೇಲೆ ಹಲ್ಲೆ ನಡೆಸೋದಕ್ಕೆ ಮುಂದಾಗ್ತಾಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.